जय बोलो भारत माता की। भारतीय जनता पार्टी के नरेंद्र मोदी ಅವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ಅವರಿಗೆ, ಎಪಿ ಯಡಿಯೂರಪ್ಪನವರಿಗೆ, ಡಿ ಮಹೇಶ್ ಅವರಿಗೆ ಜೈ बोलो भारत माता की। ಯಡಿಯೂರಪ್ಪ ಅವರಿಗೆ ರಾಜ್ಯದಲ್ಲಿ ಒಂದೇ ಸೀಟ್ ಇದ್ದಾಗಲೂ ಕೂಡ ಸೈಕಲ್ ಓಡಾಡಿ, ಅಂಬಾಸಿಡರ್ ಕಾಲಲ್ಲಿ ಓಡಾಡಿ, ಯಾರು ನಮ್ಮ ಯಡಿಯೂರಪ್ಪಾಜಿ ಆಗಿರ್ಬೋದು, ನಮ್ಮ ಅನಂತ್ ಕುಮಾರ್ ಜಿ ಅವರು ಇವತ್ತಿಲ್ಲ, ಇಬ್ರು ಜೋಡೆತ್ತಗಳ ಓಡಾಡಿ ಭಾರತೀಯ ಜನತಾ ಪಾರ್ಟಿನ ನಮ್ಮ ಕರ್ನಾಟಕದಲ್ಲಿ ಉತ್ತಮ ಸ್ಥಾನಕ್ಕೆ ತಂದುಕೊಟ್ರು. ಯಡಿಯೂರಪ್ಪಾಜಿ ಅವರು ಒಬ್ಬರೇ ಗೆದ್ದಿದ್ರು ಸಹ ಒಂದು ಮಾತಿತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ನಾವೆಲ್ಲ ಯಡಿಯೂರಪ್ಪನ ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ವಿ. ನಾವು 2004ರಲ್ಲಿ ನಮ್ಮ ತಂದೆಯವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದಾಗ ಯಡಿಯೂರಪ್ಪಾಜಿ ಅವರ ಹತ್ರ ನಾವು ಹೋಗಿ ಸೀಟ್ ಕೇಳಿದಾಗ ತುಂಬು ಹೃದಯದಿಂದ ಅವ್ರು ಒಪ್ಕೊಂಡು ಅನಂತ್ ಕುಮಾರ್ ಅವರಿಬ್ಬರು ಸೇರಿ ಸೀಟ್ ಕೊಟ್ಟರು. ಯಡಿಯೂರಪ್ಪ ಅವ್ರು ಹೆಂಗೆ ಅಂತಂದ್ರೆ ಒಂದು ತಾಯಿ ಹೃದಯ, ಅವ್ರು ಎಲ್ಲರೂ ಗಮನಿಸ್ತಾ ಇರ್ತಾರೆ, ಯಾರ್ಯಾರಿಗೆ ಎಲ್ಲಿ ಯಾವಾಗ ಸ್ಥಾನಮಾನ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು. ಅವ್ರು ನಂಬಿದವ್ರು ಇದುವರೆಗೂ ಯಾರೂ ಕೆಟ್ಟಿಲ್ಲ. ಯಡಿಯೂರಪ್ಪರವರು ಯಾವತ್ತೂ ಅಷ್ಟೇ ಒಬ್ಬ ರೈತ ಪರ ಹೋರಾಟಗಾರರು, ಒಬ್ಬ ಪುರಸಭಾ ಸದಸ್ಯರಾಗಿ 4 ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಈ ಕರ್ನಾಟಕದಲ್ಲಿ ತಂದಂಥ ಕೀರ್ತಿ ನಮ್ಮ ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಯಡಿಯೂರಪ್ಪನವ್ರು ಕೊಟ್ಟಿರೋದು ಒಂದೊಂದು ಭಾಗ್ಯ ಅಲ್ಲ, ಅವಾಗ ಒಂದೊಂದು ಸ್ಕೀಮ್ಸು ಅಲ್ಲ. ಹೆಣ್ಣುಮಕ್ಕಳಾದಾಗ ಮಗು ನಮಗೆ ಬೇಡ ಅಂತ ಇದ್ದವ್ರಿಗೆ ಅವತ್ತು ಒಂದು ಸ್ಕೀಮ್ ಕೊಟ್ಟರು, ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು. ಶಾಲೆಯ ವಿದ್ಯಾರ್ಥಿಗಳಿಗೆ ಅವತ್ತೇ ಸೈಕಲ್ ಕೊಟ್ಟರು. ಸುಮಾರಷ್ಟು ಜನಪ್ರಿಯ ಯೋಜನೆಗಳು ಯಡಿಯೂರಪ್ಪನವರು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರದಲ್ಲೇ ಕೃಷಿಕರಿಗೆ ಅಂದರೆ ರೈತರಿಗೆ ಮೊದಲನೇ ಪ್ರತ್ಯೇಕ ಬಜೆಟ್ ಯಾರಪ್ಪ ಮಂಡಿಸಿದಂದ್ರೆ ನಮ್ಮ BSY ಯಡಿಯೂರಪ್ಪಾಜಿ. ಅಂತ ಒಂದು ಮಹಾನಾಯಕನ 50 ವರ್ಷ ರಾಜಕೀಯ ಮಾಡೋದಂದ್ರೆ ಕಡಿಮೆ ಇದೆಲ್ಲ. ಅವರು ಒಂದು ಅಭಿಮಾನಿಗಳೆಲ್ಲನೂ ಸೇರಿ ನಿಮ್ಮ ಈ ಸಾಧನೆಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಒಂದು ಸಮಾವೇಶ ಮಾಡಬೇಕು ಅಂದಾಗ ಬೇಡಪ್ಪ ಬೇಡ, ಅವಶ್ಯಕತೆ ಇಲ್ಲ ಅಂದಾಗ, ಇಲ್ಲ ಅಜ್ಜಿ ನಿಮಗೆ ಬೇಡ ಅಂದರೂ ಕೂಡ ನಮ್ಮಂಥ ಯುವ ಕಾರ್ಯಕರ್ತರಿಗೆ, ನಮ್ಮಂಥ ಬೆಳೆಯುವಂಥ ಕಾರ್ಯಕರ್ತರು ಬೇಕು, ನಿಮ್ಮ ಸ್ಫೂರ್ತಿ ಬೇಕು ಅಂದಾಗ ಈ ಒಂದು ಸಮಾವೇಶಕ್ಕೆ ಒಪ್ಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಸಾವಿರಾರು ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಬಂಗಾರಪೇಟೆಯಿಂದ ಸುಮಾರು 25ಕ್ಕೂ ಹೆಚ್ಚು ಬಸ್ಸು ಮತ್ತು 50ಕ್ಕೂ ಹೆಚ್ಚು ಕಾರುಗಳು ಆ ಕಾರ್ಯಕ್ರಮಕ್ಕೆ ಹೋಗಿ ಅವರ ಒಂದು ಅಭಿಮಾನದ ಒಂದು ಸಮಾರಂಭ ಏನಿದೆ, ಅಭಿಮಾನೋತ್ಸವ, ಅದರಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ, ಇವತ್ತು ಕಾರ್ಯಕ್ರಮ ನಮ್ಮ ಗರೆಗೆ ಹೋಗ್ಬಿಟ್ಟು ಬಂದದ್ದು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಅನ್ಸದ ನಾನು ಮಾತು ಮುಗಿಸ್ತಾ ಇದ್ದೀನಿ.